ಈ ರೀತಿ. ಇದೇನು ಫೈನಲ್ ಲುಕ್ ಅಲ್ಲ. ಆ್ಯಕ್ಚುಲಿ ಹೋಳಿಗೆ ಅಂತೂ ಸಖತ್ತಾಗಿ ಬಂದಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಆಲ್ಸೋ ಟು ಅನದರ್ ನ್ಯೂ ವ್ಲಾಗ್. ಸೊ ಈ ಒಂದು ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಮೊದಲಿಗೆ ಇದು ಹಬ್ಬದ ಹಿಂದಿನ ದಿನ. ಸೊ ದ್ಯಾಟ್ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಬ್ಯಾಕ್ ಡ್ರಾಪ್ ಹಾಕೋದು, ಹಾಗೆ ಜಸ್ಟ್ ಕ್ಯಾಶುವಲ್ ಡೆಕೋರೇಷನ್ ಎಲ್ಲ ಮಾಡೋದು. ಸೊ ನನ್ನ ಹತ್ರ ಒಂದಿಷ್ಟಿದೆ, ಅದರಿಂದನೇ ಒಂದು ಸ್ವಲ್ಪ ಚೆನ್ನಾಗಿ ಡೆಕೋರ್ ಮಾಡೋಣ ಅಂತಿದ್ದೀನಿ. ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ without any further delay, let's get into the video. ಇವಾಗ ಪೂಜಾ ಐಟಮ್ಸ್ ಎಲ್ಲ ವಾಶ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀವಿ. ಬನ್ನಿ ಇವಾಗ ವೆರಿ ಬೇಸಿಕ್ ಆ್ಯಂಡ್ ಸಿಂಪಲ್ ಆಗಿರೋ ಒಂದು ಕ್ವಿಕ್ ಆಗಿ ಡೆಕೋರ್ ಮಾಡೋಣ. ಸೊ ಇಲ್ಲಿ ನನ್ನ ಹತ್ರ ಫೇರಿ ಲೈಟ್ ಇದೆ, ಇದನ್ನು ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಇಟ್ ಲುಕ್ಸ್ ಗುಡ್ ಅಂತ. ಈ ರೀತಿ ಚೆನ್ನಾಗಿದೆ ಅಲ್ಲ. ಸೊ ಇದನ್ನು ಹಾಕಿಬಿಟ್ಟು ಇಷ್ಟೇ. ತುಂಬ ಎಲಿಗೆಂಟ್ ಆಗಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪನೇ ಫೇರಿ ಲೈಟ್ಸ್, ಅಂದರೆ 2 ಫೇರಿ ಲೈಟ್ಸ್ ಇದ್ದಿದ್ದು ನನ್ನ ಹತ್ರ, ಅದರಿಂದನೇ ಒಂದು ಸ್ವಲ್ಪ ಜುಗಾಡ್ ಮಾಡಿದ್ದು. ಸದ್ಯಕ್ಕೆ ಒಂದು ಮಟ್ಟಿಗೆ ಡೆಕೋರ್ ಆಗಿದೆ. ಇವಿಷ್ಟು 3 ಉಳ್ಕೊಂಡಿವೆ, ನೋಡ್ಕೊಂಬಿಡಿ ಒಂದು ಸಾರಿ. ಅಷ್ಟೇ ಸಾಕಂತ ಬಿಟ್ಟಿದ್ದೀನಿ. ತುಂಬಾ ಸುಸ್ತಾಗ್ಬಿಡ್ತು ಅಷ್ಟೇ ಮಾಡೋದಕ್ಕೆ. ಫ್ರೂಟ್ಸ್, ಫ್ಲವರ್ಸ್ ಎಲ್ಲ ತರಬೇಕು. ನಾಳೆ ಇದೆ ಅಲ್ಲ ಹಬ್ಬ. ಸಾರಿ ಟ್ರಿಪ್ಪಿಂಗ್ ಇಸ್ ದ ಮೋಸ್ಟ್ ಹೆಕ್ಟಿಕ್ ಒನ್ ಅಂತಲೇ ಹೇಳ್ಬೋದು. ನೋಡೋಣ ಯಾವ ರೀತಿ ಎಲ್ಲ. ಇವಾಗ ದೇವಿನ ಕೂರಿಸೋದಕ್ಕೆ ಈ ರೀತಿ ಎಲ್ಲ ಟ್ರೈ ಮಾಡ್ಕೋಬೇಕು. I tried something different, so ತೋರಿಸ್ತೀನಿ. ಇಷ್ಟೊಂದು ಎಫರ್ಟ್ ಹಾಕಿದ್ದಕ್ಕೂ ಜಸ್ಟ್ ಸಾರಿ ಯಾವ ರೀತಿ ಡ್ರೇಪ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಫೈನಲ್ ಔಟ್ಕಮ್ ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಹಬ್ಬದ ದಿನ. ಹೀಗೆ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಕಂಪ್ಲೀಟ್
ಇವಾಗ ಟೈಮ್ ಫಾರ್ ಸಮ್ ಹೋಳಿಗೆ. ಹಬ್ಬದಲ್ಲಿ ಹೋಳಿಗೆ ಇಲ್ಲ ಅಂದರೆ ಹೇಗೆ ಅಲ್ವಾ? ಸೊ ನೈವೇದ್ಯಕ್ಕೆ, ದೇವರ ನೈವೇದ್ಯಕ್ಕೆ ಇವಾಗ ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾರೆ. ಸೊ ನೋಡೋಣ ಯಾವ ರೀತಿ ಎಲ್ಲ ಮಾಡ್ತಾರೆ, ಯಾವ ರೀತಿ ಬರುತ್ತೆ ಅಂತ. ಹೋಳಿಗೆ ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ, ತಿನ್ನೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಇಟ್ ವಾಸ್ ಯಮಿ. ಸೊ ಇದು ನನ್ನ ಔಟ್ಫಿಟ್ ಗೈಸ್, ಅವತ್ತು ತೋರಿಸಿದಲ್ಲ. ನೋಡಿದ್ರಲ್ಲ ನನ್ನ ಹಬ್ಬದ ಪ್ಲೇಟರ್ ಯಾವ ರೀತಿ ಇದೆ ಅಂತ. ತುಂಬಾ ಅಮೇಝಿಂಗ್ ಆಗಿದೆ. ಎಸ್ಪೆಷಲಿ ಹೋಳಿಗೆ ಅಂತೂ ಸಖತ್ತಾಗಿ ಬಂದಿದೆ. ಹಬ್ಬದ ಹಾರ್ದಿಕ ಶುಭಾಶಯ. ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ನೀವೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡಿದ್ದೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ಸಚ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಬಾಯ್ ಬಾಯ್.